ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ಪ್ರಕರಣ ರಾಜಕೀಯ ಸ್ವರೂಪ ಪಡಿತಾ ಇದ್ದಂತೆ ಸಿಎಂ ಇದೀಗ ಅಲರ್ಟ್ ಆಗ್ತಾ ಇರೋದು. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತಲ್ಲ, ಸೊ ಆ ಕಾರಣಕ್ಕಾಗಿ ಸಿಎಂ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ಮಹತ್ವದ ಸಭೆಯನ್ನ ಕರೆದಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಮುಖವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ. ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಇವತ್ತೊಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಲಾಗಿದೆ. ರಾಜೀವ್ ವಸತಿ ಯೋಜನೆ ಅಡಿ ಈ ಸಂತ್ರಸ್ತರುಗಳಿಗೆ ಮನೆ ಮಂಜೂರು ಮಾಡಬಹುದಾ, ಅದಕ್ಕೆ ಅವಕಾಶ ಇದೆಯಾ, ಇವುಗಳನ್ನು ಚರ್ಚಿಸಿ ಸಾಧ್ಯವಾದ್ರೆ ರಾಜೀವ್ ವಸತಿ ಯೋಜನೆ ಅಡಿ ಈ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಬಹುದಾದ ಸಾಧ್ಯತೆ ಇದೆ ಅನ್ನುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಯಾಕಂದ್ರೆ ಇವರ ಹೈಕಮಾಂಡ್ ನಾಯಕ ಎಲ್ಲರ ಮುಂದೆ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದೀನಿ, ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಮಾನವೀಯತೆಯ ಆಧಾರದಲ್ಲಿ ಮನೆ ಮಂಜೂರು ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು, ಕಸ ವಿಲೇವಾರಿ ಘಟಕದ ಜಾಗವನ್ನು ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ರು. ಅದು ತಪ್ಪು, ಅದು ಸರ್ಕಾರದ ಜಾಗ. ಯಾರೋ ಬಂದಲ್ಲಿ ಮನೆ ಕಟ್ಕೊಂಡು ಇರ್ತೀನಿ ಅಂತ ಇದ್ದು ಬಿಡೋದಕ್ಕಾಗತ್ತಾ? ಹಾಗಾದ್ರೆ ಎಲ್ಲರೂ ಇದೇ ತರ ಮಾಡ್ತಾರೆ, ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಕ್ಕಾಗತ್ತಾ ಅನ್ನೋದು ಇದ್ದಿದ್ದು ವಾದ. ಬಟ್ ಅದು ಯಾವಾಗ ವೇಣುಗೋಪಾಲ್ ಅವ್ರಿಗೆ ಎಂಟ್ರಿ ಆಯ್ತೋ ಸ್ವಲ್ಪ ಚೇಂಜ್ ಆಗ್ತಾ ಉಂಟು. ನಿರಾಶ್ರಿತರ ಪ್ರತಿಭಟನೆಯ ಬೆನ್ನಲ್ಲೇ ಟ್ವೀಟ್ ಮಾಡ್ತಾರೆ ಕೇರಳ ಸಿಎಂ. ಕಾಂಗ್ರೆಸ್ ಸರ್ಕಾರದಿಂದ ಬುಲ್ಡೋಸರ್ ನ್ಯಾಯ ಅಂತ ಹೇಳ್ಬಿಡ್ತಾರೆ ಪಿಣರಾಯಿ ಅವರು. ಇದು ಸಿಕ್ಕಾಬಿಟ್ಟಿ ಚರ್ಚೆಗೆ ಕಾರಣವಾಗುತ್ತೆ. ಅವ್ರು ಏನೋ ಎಲೆಕ್ಷನ್ ಪರ್ಪಸ್ಸೋ ಇನ್ನೇನೋ ಮತ್ತೇನೋ ಹೇಳಿದ್ರು. ಸೊ ಇವ್ರಿಗೆ ಇದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರಿಗೆ ಎಂಟ್ರಿ ಆಗ್ಬಿಡುತ್ತೆ. ಇಲ್ಲ ಇದು ಹಿಂಗೆ ಬಿಟ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ ಅಂದರೆ, ಇಂತಹ ವಿಚಾರದಲ್ಲಿ ಅಂದರೆ ತೆರವು ಮಾಡಿದ್ರಲ್ಲ, ಇಂತಹ ವಿಚಾರದಲ್ಲಿ ಎಚ್ಚರಿಕೆ ಸಹಾನುಭೂತಿಯಿಂದ ಕ್ರಮವನ್ನು ಕೈಗೊಳ್ಳಬೇಕು. ಈ ಬಗ್ಗೆ ಸಿಎಂ ಜೊತೆ ಚರ್ಚಿಸಿದ್ದೇನೆ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಹೇಳ್ತಾರೆ. ಆಮೇಲೆ ಪರ್ಯಾಯದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅನ್ನೋದನ್ನು ಇವರೇ ಹೇಳ್ಬಿಡ್ತಾರೆ. ಈ ಬೆನ್ನಲ್ಲೇ ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಕ್ಕೆ ಬಗ್ಗೆ ಈಗ ತುಂಬಾ ಚರ್ಚೆಗಳಾಗ್ತಾ ಇದೆ. BJP ಅವರೆಲ್ಲ ಯಾಕೆ ವೇಣುಗೋಪಾಲ್ ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಯಾಕೆ ನಮ್ಮ ರಾಜ್ಯದ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಪಿಣರಾಯಿ ಅವರಿಗೆ ಕೌಂಟರ್ ಕೊಟ್ಟಿದ್ದಂಥ ಸಿಎಂ, DCM ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಇವರದ್ದೇ ಪಕ್ಷದ ನಾಯಕ ಎಂಟ್ರಿ ಆದರೂ ಆಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಇದನ್ನು ಹೀಗೆ ಬಿಟ್ಟರೆ ಮತ್ತಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದು ಮಹತ್ವದ ಮೀಟಿಂಗನ್ನು ಹಮ್ಮಿಕೊಂಡಿರೋದು. ಈ ಮೀಟಿಂಗ್ನಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ, ವಸತಿಯನ್ನು ಅರೇಂಜ್ ಮಾಡುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡ್ತಾರೋ ಅಥವಾ ಪರ್ಯಾಯ ಇನ್ನೇನಾದರೂ ಮಾರ್ಗವನ್ನು ನೋಡ್ತಾರೋ, ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಿದೆ.